ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಈಗ ನಾವು ತಮ್ಮಟಕಲ್ಲು ಶಾಸನ ಇದರ ಬಗ್ಗೆ ತಿಳಿದುಕೊಳ್ಳೋಣ. ತಮ್ಮಟಕಲ್ಲು ಶಾಸನ, ಈ ಶಾಸನ ಎಲ್ಲಿ ದೊರೆತಿರೋದು ಅಂದರೆ ಚಿತ್ರದುರ್ಗ ತಾಲೂಕಿನ ತಮ್ಮಟಕಲ್ಲು ಅನ್ನುವಂಥ ಊರಿನಲ್ಲಿ ದೊರೆತಿದೆ. ಚಿತ್ರದುರ್ಗ ತಾಲೂಕಿನ ತಮ್ಮಟಕಲ್ಲು, ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಎಪಿಗ್ರಾಫಿಯ ಕರ್ನಾಟಕದ ಸಂಪುಟದ 7ರಲ್ಲಿರುವ 42 ಮತ್ತು 43ನೆಯ ಶಾಸನಗಳಲ್ಲಿ 43ನೆಯ ವೀರಕಲ್ಲು ಬಹಳ ಪ್ರಮುಖವಾದದ್ದು. ಇದರ ಕಾಲ ಸುಮಾರು ಕ್ರಿಸ್ತಶಕ ಸುಮಾರು 500. ಇದರಲ್ಲಿ ಈ ಶಾಸನದಲ್ಲಿ ಏನು ಬರೆದಿದ್ದಾರೆ ಅಂದರೆ, ಮೊದಲಿಗೆ ಹೀಗೆ ಪ್ರಾರಂಭವಾಗ್ತದೆ, ಒಂದು ವೃತ್ತ ಪ್ರಾರಂಭವಾಗ್ತದೆ. ಬಿಣಮಣಿ ಅಂತು ಭೋಗಿ ಬಿಣದುಳ್ಮಣಿ ವಿಲ್ಮನ ದೋನ್ ಅನ್ನುವಂತಹ ಒಂದು ವೃತ್ತದಿಂದ ಆರಂಭವಾಗ್ತದೆ. ಇದು ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿರುವಂತಹ ಅವಿತರ ಅಥವಾ ಕರ್ನಾಟಕ ಅನ್ನುವಂಥ ಹೆಸರಿನ ವೃತ್ತವಾಗಿದೆ. ಈ ವೃತ್ತ ಬಹಳಷ್ಟು ಪ್ರಾಸಯುಕ್ತವಾಗಿದೆ. ಹಾಗಾಗಿ ಇದು ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿರುವಂತಹ ಅವಿತರ ಅಥವಾ ಕರ್ನಾಟಕ ಅನ್ನುವಂಥದ್ದು. ಅಂದರೆ ಆ ಕರ್ನಾಟಕದಲ್ಲಿ ಆಗಿನ ಕಾಲಕ್ಕೆ ಸಂಸ್ಕೃತದ ಪ್ರಭಾವ ಕನ್ನಡದ ಮೇಲೆ ಯಾವ ರೀತಿ ಇತ್ತು, ಅಧಿಕವಾಗಿತ್ತು ಅನ್ನುವಂಥದ್ದನ್ನೇ ನಾವು ಈ ವೃತ್ತಗಳ ಮುಖಾಂತರ ತಿಳ್ಕೊಳ್ಬೋದು. ಈ ಶಾಸನದಲ್ಲಿ ಗುಣಮಧುರಾಂಕನ ಬಗ್ಗೆ ಬರೆದಿರುವಂಥದ್ದು. ಅಂದರೆ ಗುಣಮಧುರಾಂಕ ಎಂಬವನು ರತ್ನದಂತೆ ತೇಜಸ್ವಿಯಾಗಿದ್ದಾನೆ. ಕ್ರಿಸ್ತಶಕ 500ರ ಚಿತ್ರದುರ್ಗದ ಈ ತಮ್ಮಟಕಲ್ಲು ಶಾಸನದಲ್ಲಿ ಬರುವಂತಹ ಬಿಣಮಣಿ ಅಂತು ಭೋಗಿ ಅನ್ನುವಂತಹ ಶಾಸನದ ಸಾಲುಗಳು ಅಂದಿನ ಬಾದಾಮಿ ಚಾಲುಕ್ಯರ ಕಾಲದಲ್ಲಿಯೇ ಕನ್ನಡ ಸಾಹಿತ್ಯವು ಕಾವ್ಯ ಭಾಷೆಯಾಗಿ ವಿಕಾಸಗೊಂಡಿತ್ತು ಅನ್ನುವಂಥದ್ದನ್ನು ಸೂಚಿಸ್ತದೆ. ಈ ಶಾಸನದ ಪಾಠ ಹೀಗಿದೆ: ಬಿಣಿಮಣಿ ಅಂತು ಭೋಗಿ ಬಿಣಿ ದುಳ್ಮಣಿ ಚಿಲ್ಮನದೋಳ್ ರಣಮುಖದುಳ್ಳ ಕೋಲಂ ನೆರೆಯರ್ಕುಂ ಅನಿತ್ಯ ಗುಣನ್ ಪ್ರಣೈಜನಕ್ಕೆ ಕಾಮನಸಿತೋದ್ಬಲ ವರ್ಣನವಣ್ ಗುಣಮಧುರಾಂಕ ದಿವ್ಯ ಪುರುಷನ್ ಪುರುಷ ಪ್ರವರನ್. ಈ ವೃತ್ತವು ಛಂದೋಂಬುಧಿಯಲ್ಲಿ ಉಕ್ತವಾಗಿರುವಂತಹ 17 ಅಕ್ಷರಗಳ ಪಾದ ಅತ್ಯಷ್ಟಿ ಎಂಬ ಛಂದಸ್ಸಿನಲ್ಲಿ ಬರುವ ಕನಕಾಬ್ಜಿನಿ ವೃತ್ತವಾಗಿದೆ. ಕನ್ನಡದ ಕೈಪಿಡಿಯಲ್ಲಿ ಇದೇ ವೃತ್ತವನ್ನು ಸುಮಂಗಲಿ ಎಂದು, ನತ್ಕುಟಕ ವೃತ್ತವೆಂದು ಕೂಡ ಕರೆದಿದ್ದಾರೆ. ಇದನ್ನು ಗೋವಿಂದ ಪೈ ಅವರು ಇದಕ್ಕೆ ಕನಕಾಬ್ಜನೀಯ ನರ್ಕುಟ ಎಂದು ಕೂಡ ಕರೆದಿದ್ದಾರೆ. ಅಲ್ಲದೆ ಈ ಶಾಸನದ ಮೊದಲನೆಯ ಪದ್ಯದಲ್ಲಿ ಬರುವಂತಹ ಬಿಣಮಣಿ ಅಂತು ಭೋಗಿ ಬಿಣದುಳ್ಮಣಿ ವಿಲ್ಮನದೋನ್ ಎಂಬುದನ್ನು ಫಣಮಣಿ ಅಂತು ಭೋಗಿ ಫಣದುಳ್ಮಣಿ ವಿಲ್ಮನದೋನ್ ಎಂಬುದಾಗಿ ಅವರು ತಿದ್ದಿದ್ದಾರೆ. ಇದು ಸಂಸ್ಕೃತ ವೃತ್ತವೇ ಆದರೂ ಸಂಸ್ಕೃತ ಸಾಹಿತ್ಯದಲ್ಲಿ ಇದು ಎಲ್ಲಿಯೂ ಕೂಡ ಕಂಡುಬರುವುದಿಲ್ಲ. ಕನ್ನಡದಲ್ಲಿ ಸಂಸ್ಕೃತ ವೃತ್ತವನ್ನು ಬಳಸುವಾಗ ಹೊಸತನವಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಶಾಸನ ಕವಿಯು ಇದನ್ನು ಬಳಸಿರಬಹುದು ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಹಾಗೆ ಇದರ ಲಿಪಿ ಮತ್ತು ಭಾಷೆ ಇದು ಬಹಳ ಪ್ರಾಚೀನ ಎಂಬುದಕ್ಕೆ ಸಾಕ್ಷಿಯಾಗಿರುವುದು ಮಾತ್ರವಲ್ಲದೆ ಈ ವೃತ್ತದ ಛಂದಸ್ಸು ಅತ್ಯಂತ ಅಪೂರ್ವವಾದುದು. ಇದರಲ್ಲಿ ಸಂಸ್ಕೃತ ಶಬ್ದ ಬಾಹುಳ್ಯವು ಗಮನಾರ್ಹವಾಗಿರುವಂತೆ ಇದರ ಕಾವ್ಯ ಗುಣವೂ ಕೂಡ ಮನೋಜ್ಞವಾಗಿದೆ. ಇಂತಹ ಕಾವ್ಯಮಯವಾದ ಶಿಲಾಶಾಸನ ಹುಟ್ಟಬೇಕಾದರೆ ಅದಕ್ಕೂ ಹಿಂದೆ ಸಾಕಷ್ಟು ಸೃಷ್ಟಿ ನಡೆದಿರಬಹುದು ಅಂತ ಊಹಿಸ್ತಾರೆ. ಕನ್ನಡ ನಾಡಿನ ಯಾವುದೇ ಪ್ರಮುಖ ರಾಜ ಮನೆತನಕ್ಕೆ ಸೇರಿರದ ವ್ಯಕ್ತಿಯ ಗುಣವಿಶೇಷಗಳನ್ನು ಕುರಿತ ಈ ಕಾವ್ಯ ಸ್ವರೂಪದ ದಾಖಲೆಯ ಲಿಪಿಯೂ ಕನ್ನಡವೇ ಆಗಿದೆ. ಒಬ್ಬನೇ ವ್ಯಕ್ತಿಗೆ ಸಂಬಂಧಿಸಿದ ಹಾಗೆ ಇರುವಂತಹ 2 ಪ್ರತ್ಯೇಕ ವೀರ ಅಥವಾ ಪ್ರಶಸ್ತಿ ಶಾಸನಗಳ ಪೈಕಿ ಒಂದು ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿಯೂ, ಮತ್ತೊಂದು ಸಂಸ್ಕೃತ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲಿಯೂ ಇದೆ. ಒಬ್ಬನೇ ವೀರನ 2 ಪ್ರಶಸ್ತಿ ಶಾಸನಗಳು ಒಂದೆಡೆ ಇರುವುದು ಅಪರೂಪ ಅಂತ ಹೇಳ್ತಾರೆ. ಈ ಶಾಸನದಲ್ಲಿ ದಾನ ಮತ್ತು ವೀರನ ಸಾವಿನ ಪ್ರಸ್ತಾಪ ಇಲ್ಲ, ಅಪ್ಪಟ ಗುಣವರ್ಣನೆ ಇದೆ. ಶಾಸನವು ಸಂಸ್ಕೃತ ಮತ್ತು ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲಿದೆ. ಇನ್ನು ಈ ಸಂಸ್ಕೃತ ಶಾಸನದ ಪಾಠ ಹೀಗಿದೆ:
ಮಾಸಿಕ್ಕಾಪುರಾಧಿಪತಿಯಾದ ಭಾರದ್ವಾಜ ವಂಶದ ಧನಾಗಮನ ಮಗ ಗುಣಮಧುರನು ತ್ಯಾಗವಂತ ಎಂದು ಹೆಸರಾದವನು ಎನ್ನುವ ಆತನ ವಿಶೇಷ ಗುಣವನ್ನು ಪ್ರಸ್ತಾಪಿಸುವಂತಹ ಶಾಸನದ ಭಾಷೆ ಸಂಸ್ಕೃತ ಮತ್ತು ಲಿಪಿ ಕನ್ನಡದಲ್ಲಿ ಇದೆ. ಶಾಸನದ ಪಕ್ಕದಲ್ಲೇ ಇರುವಂತಹ ಗುಣಮಧುರನನ್ನೇ ಕುರಿತ ಕನ್ನಡದ ಶಾಸನವೂ ಕೂಡ ಕಾವ್ಯಾತ್ಮಕವಾಗಿದೆ. ಬಿಣಿಮಣಿ ಅದೇ ಫಣಿಮಣಿ ಬಿಣಿಮಣಿ ಅಂತು ಭೋಗಿ ಬಿಣದುಳ್ಮಣಿ ಚಿಲ್ಮನದೋಳ್ ರಣಮುಖದುಳ್ಳ ಕೋಲಂ ನೆರೆಯರ್ಕುಂ ಅನಿತ್ಯ ಗುಣನ್ ಪ್ರಣೈಜನಕ್ಕೆ ಕಾಮನಸಿತೋದ್ಬಲ ವರ್ಣನವಣ್ ಗುಣಮಧುರಾಂಕ ದಿವ್ಯ ಪುರುಷನ್ ಪುರುಷ ಪ್ರವರನ್. ಅಂದರೆ ಈ ಗುಣಮಧುರಾಂಕ ಎನ್ನುವವನು ಹಣೆಯಲ್ಲಿ ರತ್ನವುಳ್ಳ ನಾಗನಂತೆ, ಅಂದರೆ ಆತ ರತ್ನದಂತೆ ತೇಜಸ್ವಿಯು, ಹಾಗೆ ನಾಗನಂತೆ ಭೋಗಿಯು, ಹಣೆಯಲ್ಲಿ ಬಾಗುವಿಕೆ ಇಲ್ಲದ ಮನಸ್ಸಿನವನು, ಅಂದರೆ ಬಿಣದುಳ್ ಮಣಿವು ಇಲ್ ಮನದೋನ್, ಹಣೆಯಲ್ಲಿ ಬಾಗುವಿಕೆ ಇಲ್ಲದ ಮನಸ್ಸಿನವನು, ಅಂದರೆ ಅರ್ಥಾತ್ ಶತ್ರುಗಳಿಗೆ ಆತ ಎಂದಿಗೂ ಕೂಡ ತಲೆಬಾಗದಂತಹ ಧೀರನು, ಯುದ್ಧದಲ್ಲಿ ತನ್ನಲ್ಲಿರುವ ಬಾಣಗಳಿಂದ ತಿವಿಯುವವನು, ನಿಂದ್ಯವಲ್ಲದ ಗುಣವುಳ್ಳವನು, ಪ್ರಣಯಿಗಳಿಗೆ ಮನ್ಮಥನು, ನೀಲೋತ್ಪಲದ ಬಣ್ಣವುಳ್ಳವನು, ದಿವ್ಯ ಪುರುಷನು, ಪೌರುಷವುಳ್ಳವರಲ್ಲಿ ಶ್ರೇಷ್ಠನು ಅಂತ ಇದರಲ್ಲಿ ವರ್ಣಿಸಿರುವಂಥದ್ದು. ಅಂದರೆ ಈ ಗುಣಮಧುರಾಂಕನನ್ನು ಹೊಗಳಿರುವಂಥದ್ದು. ಸಂಸ್ಕೃತ ಶಾಸನದಲ್ಲಿ ಪರಿಚಯಗೊಂಡ ಗುಣಮಧುರನ ಗುಣ ಸ್ವಭಾವಗಳನ್ನು ಕನ್ನಡ ವೃತ್ತದಲ್ಲಿ ವಿವರಿಸಲಾಗಿದೆ. ಈ ಗುಣಮಧುರ ಯಾವುದೇ ಪ್ರಸಿದ್ಧ ರಾಜಮನೆತನಕ್ಕೆ ಸೇರಿದ ವ್ಯಕ್ತಿಯಲ್ಲ, ಒಂದು ಪಟ್ಟಣದ ವ್ಯಾಪ್ತಿಗೆ ಸೇರಿದ್ದ ಪ್ರದೇಶದ ಅಧಿಪತಿಯಷ್ಟೇ. ಇಂತಹ ವ್ಯಕ್ತಿಯ ಪ್ರಶಸ್ತಿಗೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳೆರಡರ ಬಳಕೆ ಆಗಿರುವಂಥದ್ದನ್ನು ಗಮನಿಸಬಹುದು. ಇನ್ನೊಂದು ಸಂಗತಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಕೇವಲ ಪರಿಚಯವಿದೆ, ಗುಣವಿಶೇಷಣಗಳು ಕನ್ನಡದಲ್ಲಿವೆ. ಈ ವಿಷಯವನ್ನು ಗಮನಿಸಿದಾಗ ಪ್ರಬಲವಾಗ್ತಾ ಇರುವಂತಹ ಕನ್ನಡ ಮತ್ತು ಸಾಂಪ್ರದಾಯಿಕವಾಗಿ ಮಾತ್ರ ಬಳಸ್ತಾ ಇರುವಂತಹ ಸಂಸ್ಕೃತದ ಸ್ಥಿತಿಯನ್ನು ಗಮನಿಸಬಹುದು. ಮುಖ್ಯವಾಗಿ ತಿಳಿಯುವಂಥದ್ದು ತಮಟಕಲ್ಲು ಶಾಸನದ ಇನ್ನೊಂದು ಹೆಸರೇ ಗುಣಮಧುರಾಂಕನ ಶಾಸನ. ಈ ತಮಟಕಲ್ಲು ಶಾಸನದ ವೈಶಿಷ್ಟ್ಯ ಪ್ರಾಸಯುಕ್ತವಾಗಿ ರಚನೆಯಾಗಿರುವಂಥದ್ದು. ತಮಟಕಲ್ಲು ಶಾಸನದ ಲಿಪಿ ಪೂರ್ವದ ಹಳೆಗನ್ನಡ. ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂಥ ಪಾಯಿಂಟ್ಸನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈ ಶಾಸನ ಒಂದು ವೀರಗಲ್ಲು ಅಥವಾ ಪ್ರಶಸ್ತಿ ಶಾಸನವಾಗಿರುವಂಥದ್ದು. ಶಾಸನದ ಪ್ರಾರಂಭದಲ್ಲಿ ಬಳಸಲಾಗಿರುವಂತಹ ವೃತ್ತ ಫಣಮಣಿ ಅಂತು ಭೋಗಿ ಬಿಣದುಳ್ಮಣಿ ವಿಲ್ಮನದೋನ್. ಇನ್ನು ಇದರ ಮೇಲೆ ಈ ಶಾಸನದ ಮೇಲೆ ಪ್ರಭಾವ ಬೀರಿರುವಂತಹ ಭಾಷೆ ಸಂಸ್ಕೃತ. ಹಾಗೆ ಈ ಶಾಸನದಲ್ಲಿ ಬಳಕೆಯಾಗಿರುವಂತಹ ತ್ರಿಪದಿಗಳ ಸಂಖ್ಯೆ 3. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಶಾಸನದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.